ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಉಷಾ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ಹಾಗೆ ಸಂಡೇ ಮನೇಲಿ ಇರಲಿಲ್ಲ, ಹಾಗಾಗಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಬೆಳಗ್ಗೆನೇ ಎದ್ದು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಕೂಡ ಮುಗಿಸ್ಕೊಂಡು ಆಚೆ ಹೊಸ್ಲಿಗೆ ಹಾಗೆ ತುಳಸಿ ಕಟ್ಟೆ ಹತ್ರ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಈ ರಂಗೋಲಿ ಡಿಸೈನ್ ನಿಮಗೆ ಇಷ್ಟ ಆದರೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಬಾಗಿಲಿಗೆ ಹಾಕಿರೋ ಅಂಥ ರಂಗೋಲಿಯನ್ನು ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ಕೂಡ ನೋಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ರಂಗೋಲಿ ಅಂತ. ಹಾಗೆ ನಾನು ಹಾಕೋ ರಂಗೋಲಿಗಳು ಕೂಡ ಇಷ್ಟ ಆಗ್ತಿದೆಯಾ ಅಂತ ತಿಳಿಸಿ ನನಗೆ. ಹಾಗೆ ಇವತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಿ ಬಂದು ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೇಗ ಕೂಡ ಎದ್ದಿದ್ದೆ. ಇನ್ನೂ ಬೆಳಕಾಗಿಲ್ಲ. ನಂದು ಆಲ್ರೆಡಿ ಸ್ನಾನ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ದೀಪ ಹಚ್ಚಬೇಕು, ಹಾಗಾಗಿ ತುಳಸಿ ಹತ್ರ ಕೂಡ ರಂಗೋಲಿ ಹಾಕ್ಕೊಂಡು ಬಿಡೋಣ ಅಂತ ಫಾಸ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ ರಶ್ ಕೂಡ ಇರೋದಿಲ್ಲ, ಬೇಗನೂ ಹೋಗಿ ಬರ್ಬೋದು. ನೋಡಿ ಆಲ್ರೆಡಿ ನಾನು ಪೂಜೆ ಕೂಡ ಮುಗಿಸ್ಕೊಂಡೆ. ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ಒಂಥರ ಮೈಂಡ್ ರಿಲೀಫು. ಇನ್ನೂ ಬೆಳಗ್ಗೆ ಕೂಡ ಆಗಿಲ್ಲ ಅಂದರೆ ಸೂರ್ಯ ಕೂಡ ಬಂದಿಲ್ಲ, ಇನ್ನೂ ಚಂದ್ರ ಕಾಣ್ತಾ ಇದ್ದಾರೆ. ನಂದು ಪೂಜೆ ಮುಗಿದಿದೆ. ಮಾಘ ಮಾಸದಲ್ಲಿ ಸ್ವಲ್ಪ ಬೇಗ ಎದ್ದು ಮನೆ ಪೂಜೆ ಎಲ್ಲ ಮುಗಿಸ್ಕೊಳ್ತೀನಿ ನಾನು. ನಂತರ ಕಾಫಿ ಮಾಡಿ ಕುಡಿದು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಟೊಮೆಟೊ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಇಟ್ಟು ಪ್ಯಾನ್ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ನಂತರ ಎಣ್ಣೆ, ಸ್ವಲ್ಪ ಜೀರಿಗೆ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಒಟ್ಟಿಗೆ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ನಂತರ ಹಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊ ಹಾಕಿ ಸ್ವಲ್ಪ ಸ್ಮ್ಯಾಶ್ ಆಗೋದಕ್ಕೆ ಅಂತೇಳಿ, ಅಂದರೆ ಬೇಗ ಬೇಯೋದಕ್ಕೆ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದು ಅರ್ಧ ಬೆಂದಿದೆ. ಈಗ ಇನ್ನು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಬೇಕಿದ್ದು. ಸ್ವಲ್ಪ ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ಇಟ್ಟು ಬೇಯಿಸಿದ್ರೆ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ಇದರ ನಂತರ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಪ್ಯಾನ್ನಲ್ಲಿಟ್ಟು ಇನ್ನು ಸ್ವಲ್ಪ ತೆಗೆದಿಟ್ಟು ರೈಸ್ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾನೀಗ ಬಾಕ್ಸ್ಗೆ ಮತ್ತು ಮಕ್ಳಿಗೆ ತಿನ್ನಿಸೋದಕ್ಕೆ ಅಂತ ಹೇಳಿ ಕಲಸಿಟ್ಟಿದ್ದೀನಿ. ಈಗ ಮಕ್ಳಿಗೆ ತಿನ್ನಿಸೋದಕ್ಕೆ ಅಂತ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವ್ರನ್ನ ಕಳಿಸಿದ ನಂತರ ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಟೀ ಕೂಡ ಮುಗಿಸ್ಕೊಳ್ತೀನಿ. ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೊರಗಡೆ ಹೋಗಿ ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಸಂಜೆ ರೊಟ್ಟಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಅಂತೇಳಿ ಅವರೆಕಾಳಿತ್ತು, ಹಾಗಾಗಿ ಒಂದು ಕುಕ್ಕರ್ನಲ್ಲಿ ಅವರೆಕಾಳು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಲ್ನ ಕೂಗಿಸ್ಕೊಳ್ತೀನಿ ನಾನು. ಈಗ ಈ ಕಾಳು ಕೂಡ ಬೆಂದಿದೆ. ಈಗ ಇದನ್ನು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಾಳು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ನಂತರ ಇದಕ್ಕೆ ಹಾಕಿರೋ ಅಂಥ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು, ನಂತರ ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ರುಬ್ಬಿದ ನಂತರ ಕಾಳು ಬೇಯಿಸಿರೋ ನೀರಿಗೆ ಸ್ವಲ್ಪ ಸ್ವಲ್ಪ ಖಾರ ಹಾಕ್ಕೊಂಡು ಇದನ್ನು ಬೆರೆಸ್ಕೊಬೇಕಾಗತ್ತೆ, ಇಲ್ಲಾಂದರೆ ಖಾರ ಆಗೋಗುತ್ತೆ. ನೋಡಿಕೊಂಡು ಬೆರೆಸ್ಕೊಬೇಕು. ಹಾಗೆ ಕಾಳು ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಸಾಸಿವೆ ಹಾಕ್ಕೊಂಡು ಕಾಳು ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ತೆಗೆದಿಡ್ತೀನಿ. ಪಲ್ಯ ರೆಡಿ ಆಯಿತು. ಖಾರ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪ ಬೇಯೋದಕ್ಕೆ ಇಡೋಣ. ಬೇಯೋದಕ್ಕೆ ಅಂದರೆ ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಕುದಿಸ್ಬಾರ್ದು ಸಾಂಬಾರನ್ನ. ಹಾಗೆ ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಕೂಡ ರೆಡಿ ಆಯಿತು. ನೋಡಿ, ಮುದ್ದೆ, ಉಪ್ಸಾರು ಮತ್ತು ಕಾಳು ಪಲ್ಯ. ಇದು ಹಸಿ ಖಾರದ ಉಪ್ಸಾರು ಅಂತ ಹೇಳ್ತಾರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ.